ತಮಿಳಲ್ಲಿ ಮಲಯಾಳಮಲ್ಲಿ ಬಂದಿರೋ ಸಿನಿಮಾಗಳಿಗೆ ಸಬ್ ಟೈಟಲ್ ಹಾಕೊಂಡು ನೋಡ್ತೀವಿ. ಇವಾಗ ಡೈರೆಕ್ಟಾಗಿ ನಮ್ಮ ಕನ್ನಡ ಭಾಷೆನಲ್ಲೇ ಇಂಥ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿದೆ. ಮಾಮೂಲಿ ಸಿನಿಮಾ ಥರ ಇಲ್ಲ ಇದು. ಈ ಸ್ಲೋ ಬರ್ನರ್ ಮೂವಿಗಳು ನಾವು ಪಕ್ಕದ ರಾಜ್ಯದಲ್ಲಿ ಮಾತ್ರ ನೋಡ್ತಾ ಇದ್ವಿ. ಈಗ ಕನ್ನಡದಲ್ಲೂ ಎರ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಕೇಳೋದಕ್ಕಿಂತ ಅಲ್ಲಿ ಥಿಯೇಟ್ರಲ್ಲಿ ಕೇಳೋಕ್ಕೆ ಇಟ್ ಇಸ್ ವೆರಿ ಗುಡ್. ಜೆಸ್ಸಿ ಕ್ಯಾರೆಕ್ಟರ್ ಐಸ್ ತುಂಬ ಅಟ್ರಾಕ್ಟಿವ್ ಇದೆ. ನಮ್ಮ ಇಡೀ ತಂಡ ಇಲ್ಲಿದೆ. ನೆಕ್ಸ್ಟ್ ಲೆವೆಲ್ಲು. ಬರೀ ಕಥೆಲ್ಲೇ ಫಿಲ್ಮ್ ಕಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು. ಸೊ ಟೆಕ್ನಿಕಲಿ ಕೂಡ ಇಂಥ ಮೂವಿಗಳನ್ನ ಉಳಿಸ್ಕೋಬೇಕು. ಒಂದು ಒಳ್ಳೆಯ ಸಿನಿಮಾ, ಕನ್ನಡಕ್ಕೆ ಈ ಥರ ಸಿನಿಮಾಗಳು ಹೆಚ್ಚೆಚ್ಚು ಬೇಕು. ಸೊ ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಫಿಲ್ಮ್, ವೆರಿ ಸೌಂಡ್. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದರಲ್ಲಿ ಬಂದು ತಾಯಿ ಪಾತ್ರ ಆಗಿರ್ಬೋದು ಆ್ಯಂಡ್ ದ ವಿಲನ್ ರಾಧಾ ಅವ್ರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಪೈಸಾ ವಸೂಲ್ ಸಿನಿಮಾ. ಸೊ ಕಥೆನೇ ಹೀರೋ ಆಗಿದ್ರಿಂದ ಖುಷಿ ಆಗಿದೆ ನೋಡೋಕ್ಕೆ. ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನೋಡಿದ ಖುಷಿ ಸಿಕ್ತು ನನಗೆ. ಸೀನ್ರಿಗೂ ಬ್ಯೂಟಿಫುಲ್ ಸೀನ್ರಿ, ಡೈಲಾಗ್ಸು ಚೆನ್ನಾಗಿದೆ, ಭಾಳ ಕ್ಲಿಯರ್ ಸೌಂಡು ಇದೆ, ಪ್ರತಿಯೊಂದು ಕೂಡ ಚೆನ್ನಾಗಿ ಬಂತು. ಪೀಟರ್ ಮೂವಿ ನೋಡಿದೆ ಇವಾಗ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಫಸ್ಟ್ ಹಾಫಲ್ಲಿ ನಮ್ಮ ಒಂದು ಕಲೆ ಸಂಸ್ಕೃತಿನೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಆ ಭಾವನೆಗಳು, ಆ ಭಾವ ಹೇಗಿರುತ್ತೆ, ಆ ಒಂದು ಕ್ಯಾರೆಕ್ಟರ್ ಮಧ್ಯದಲ್ಲಿ ಯಾರು ಏನು ಪ್ಲೇ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಇದರಲ್ಲಿ ಸಿನಿಮಾಟೋಗ್ರಫಿ ಆ್ಯಂಡ್ ಡೈರೆಕ್ಟ್ರ್ ಒಂದು ಕಟ್ಕೊಂಡಿರೋಂಥ ಕತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾವು ತಮಿಳಲ್ಲಿ ಮಲಯಾಳಮಲ್ಲಿ ಬಂದಿರೋ ಸಿನಿಮಾಗಳಿಗೆ ಸಬ್ ಟೈಟಲ್ ಹಾಕ್ಕೊಂಡು ನೋಡ್ತೀವಿ, ಅರ್ಥ ಆಗಬೇಕು ಹಾಗಿದೆ ಹೀಗಿದೆ ಅಂತ. ಇವಾಗ ಡೈರೆಕ್ಟಾಗಿ ನಮ್ಮ ಕನ್ನಡ ಭಾಷೆನಲ್ಲೇ ಇಂಥ ಸಿನಿಮಾ ಬಂದಿದೆ. ನೀವು ಕನ್ನಡಿಗರು ಸಪೋರ್ಟ್ ಮಾಡಲೇಬೇಕು. ಖಂಡಿತ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸಿನಿಮಾನ ಬೆಳೆಸಬೇಕು, ನೋಡಬೇಕು ಅಂತ ಕೇಳ್ಕೊತೀರಿ. ಪೀಟರ್, ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಫಿಲಮ್. ಏನು ಚೆನ್ನಾಗಿದೆ ಫಿಲಮ್, ಎಲ್ಲ ಸ್ಟೋರಿ ಚೆನ್ನಾಗಿದೆ. ಮಂಗಳೂರು ಫಿಲಮ್, ಮಲಯಾಳಂ ಫಿಲಮ್ ಬರುತ್ತಲ್ಲ ಆ ಥರ ಕಾನ್ಸೆಪ್ಟಲ್ಲಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮಾಮೂಲಿ ಸಿನಿಮಾ ಥರ ಇಲ್ಲ ಇದು. ಇದು ಬೇರೆ ಥರನೇ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. 100 days ಆಗಲಿ ಅಂತ ನನ್ನ ಆಸೆ. ದೇವರು ಒಳ್ಳೇದು ಮಾಡಿ. ಹೊಸಬರ ಪ್ರಯತ್ನ. ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ಮತ್ತು ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿತ್ತು. ನೈಸ್ ಪರ್ಫಾರ್ಮೆನ್ಸ್. ಟೆಕ್ನಿಕಲಿ ಎಲ್ಲ ಚೆನ್ನಾಗಿತ್ತು. ಸೌಂಡ್ ಎಫೆಕ್ಟ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಸ್ಕ್ರೀನ್ಸಲ್ಲಿ ಬರಬೇಕು ಅಂತ ನಮ್ಮ ಆಸೆ ಇದೆ. ಚೆನ್ನಾಗಿತ್ತು. ಲಾಸ್ಟಲ್ಲಿ ಅವರ ಮದರ್ ತುಂಬ ಚೆನ್ನಾಗಿ ರಿಕವರ್ ಆದರು. ಸೊ ಇಟ್ ವಾಸ್ ನೈಸ್. ಇಟ್ ವಾಸ್ ವೆರಿ ನೈಸ್. ಇದು ಸಸ್ಪೆನ್ಸ್ ಮತ್ತು ಸ್ಟೋರಿ ಕೂಡ ಇದೆ. ಸೊ ಚೆನ್ನಾಗಿದೆ. ನಮಸ್ತೆ. ಈಗಷ್ಟೇ ನಮ್ಮ ರಾಜೇಶ್ ಧ್ರುವ ಅವರು ಆ್ಯಕ್ಟ್ ಮಾಡಿರೋ ಪೀಟರ್ ನೋಡ್ಕೊಂಬಂದೆ. ಹೌದಾ, ಗುಡ್ ಸ್ಕ್ರೀನ್ ಪ್ಲೇ. ಈ ರೀಸೆಂಟ್ ಟೈಮಲ್ಲಿ ನೋಡಿರೋದು. ಸಿನಿಮಾಟೋಗ್ರಫಿ ಇರ್ಬೋದು, ಸುಖೇಶ್ ಸರ್ ಡೈರೆಕ್ಷನ್, ರೈಟಿಂಗ್, ರಾಜೇಶ್ ಧ್ರುವ ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಆಲ್ ಆ್ಯಕ್ಟರ್ಸ್ ಅಮೇಝಿಂಗ್. ಆ್ಯಂಡ್ ನಮ್ಮ ಗುರು ಸರ್ ಕ್ಯಾಮ್ರಾ ವರ್ಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. BGM ಋತ್ವಿಕ್ ಅವ್ರದ್ದು, ಮ್ಯೂಸಿಕ್ಕು. ಸೊ ಓವರಾಲ್ ಒಂದು ಬ್ಯೂಟಿಫುಲ್ ಮೂವಿ. ನಾವು ಯಾವ ಪಕ್ಕದ ರಾಜ್ಯದಲ್ಲಿ ನೋಡಿ ನಮ್ಮಲ್ಲಿ ಈ ಥರದ್ದೇನೂ ಆಗ್ತಾಯಿಲ್ಲ ಸ್ಕ್ರೀನ್ ಪ್ಲೇಲಿ ಅನ್ನೋ ಒಂದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಸೈಲೆಂಟಾಗಿ. ಸೊ ನಾವು ಈ ಪೀಟರ್ನ ಹೆಚ್ಚು ದಿನ ಉಳಿಸ್ಕೋಬೇಕು. ಆಮೇಲೆ ಈ ಸ್ಲೋ ಬರ್ನರ್ ಮೂವಿಗಳು ನಾವು ಪಕ್ಕದ ರಾಜ್ಯದಲ್ಲಿ ಮಾತ್ರ ನೋಡ್ತಾ ಇದ್ವಿ. ಈಗ ಕನ್ನಡದಲ್ಲೂ ಎರ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು. ಸೊ ದಯವಿಟ್ಟು ನೀವುಗಳು ಹೆಚ್ಚು ಜನ ಬಂದು ಈ ಸಿನಿಮಾನ ಸಪೋರ್ಟ್ ಮಾಡಿ. ಯಾಕೆಂದರೆ ಒಂದು ಬ್ರೀತಿಂಗ್ ಸ್ಪೇಸ್ ಇರುತ್ತೆ ಅಷ್ಟೇ ಕನ್ನಡ ಸಿನಿಮಾಗೆ, ಬಿಕಾಸ್ ಆಫ್ ಸೋ ಮೆನಿ ಮೂವೀಸ್. ಸೊ ನಾವು ಬೇಗ ಬಂದಷ್ಟು ಹೆಲ್ಪ್ ಆಗುತ್ತೆ ಟೀಮ್ಗೆ. ಸೊ ಒಂದೊಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಆಮೇಲೆ OTT ಬಂದಾಗ ಇಂಥ ಸಿನಿಮಾ ಯಾಕೆ ಮಿಸ್ ಆಯಿತು ಅಂತ ಬೇಜಾರು ಆಗಿಬಿಡಿ. ಈಗ ಥಿಯೇಟ್ರಲ್ಲಿದೆ, ಸಪೋರ್ಟ್ ಮಾಡಿ. ಇನ್ನೆಷ್ಟು ಸ್ಕ್ರೀನ್ಗಳು ಇವ್ರಿಗೆ ಸಿಗುತ್ತೆ ನಾವು ಜಾಸ್ತಿ ನೋಡಿದಷ್ಟು. ಆಲ್ ದ ಬೆಸ್ಟ್. ಫಿಲಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಜಾನು. ರಿಯಲಿ ಆರ್ ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್ ಆ್ಯಂಡ್ ಖಂಡಿತ ಎಲ್ಲರೂ ಬಂದು ಫಿಲಮ್ ನೋಡ್ಬೋದು. ಐ ಲೈಕ್ ದಟ್. ಲೈಕ್ ಆ ಫಿಲಮ್ ನೋಡಬೇಕಾದ್ರೆ ಲೈಕ್ ಜಾನುದು ಎಮೋಷ್ನಲಿ ಪಾತ್ರ ಏನೋ ಚೇಂಜ್ ಆಗ್ತಿದೆ ಅನ್ನೋದು ಒಂದು ಮೈಂಡಿಗೆ ಬಂತು. ಆ್ಯಂಡ್ ಲಾಸ್ಟ್ವರೆಗೂ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗದೇ ಇರೋದು ಒಂಥರ ಚೆನ್ನಾಗಿದೆ. ಸಸ್ಪೆನ್ಸ್ ಚೆನ್ನಾಗಿದೆ. ವೆರಿ ವೆರಿ ಗುಡ್ ಮೂವಿ. ಆ್ಯಕ್ಚುಲಿ ಕನ್ನಡ ಮೂವೀಸಲ್ಲಿ ಈ ಥರ ರೀಸೆಂಟಾಗಿ ಆ್ಯಕ್ಚುಲಿ ಬಂದಿರಲಿಲ್ಲ. ಆ್ಯಂಡ್ ಅನದರ್ ಥಿಂಗ್ ಇಸ್ ದಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಸಾಂಗ್ಸ್ ವೆರಿ ಗುಡ್. ಕನ್ನಡ ಎಲ್ಲರೂ ಬರಬೇಕು, ನೋಡಬೇಕು. ದಟ್ ಈಸ್ ದ ರಿಕ್ವೆಸ್ಟ್. ಚೆಂಡೆ ಎಡಿಷನ್ ಚೆನ್ನಾಗಿದೆ. ಲವ್ ಸಾಂಗ್ ಕೂಡ ಇಟ್ ಇಸ್ ವೆರಿ ಗುಡ್. ಆ ಸಾಂಗ್ ಇನ್ನೂ ಪ್ರಮೋಟ್ ಆಗಬೇಕು ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಇಲ್ಲಿ ಬಂದಮೇಲೆ ನಾನು ಆ್ಯಕ್ಚುಲಿ ಅಲ್ಲಿ ಕೇಳೋದಕ್ಕಿಂತ ಅಲ್ಲಿ ಥಿಯೇಟ್ರಲ್ಲಿ ಕೇಳೋಕ್ಕೆ ಇಟ್ ಇಸ್ ವೆರಿ ಗುಡ್. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೂ ತುಂಬ ಎಲ್ಲಿದ್ದಾರೆ ರೀಲ್ಸ್ ಮಾಡೋ ಎಲ್ಲರೂ ಯಾರೂ ಅದನ್ನ ತೊಗೊಂಡಿಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ಮೇಲಾರು ಒಂದು ಫೇಮಸ್ ಆಗುತ್ತೆ ಆ ಸಾಂಗ್ ಅಂತ. ಆಲ್ ದ ಬೆಸ್ಟ್ ಟು ದ ಟೀಮ್.
ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ತುಂಬ ಚೆನ್ನಾಗಿದೆ. ಚಂಡೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಯಾ, ವೆರಿ ಗುಡ್ ಮೂವಿ, ಮಸ್ಟ್ ವಾಚ್. ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಆ್ಯಕ್ಚುಲಿ. ಲೈಕ್ ರಾಧಾ ಕ್ಯಾರೆಕ್ಟರ್ ಆಗಿರ್ಬೋದು, ಜೆಸ್ಸಿ ಕ್ಯಾರೆಕ್ಟರ್ ಆಗಿರ್ಬೋದು. ಜೆಸ್ಸಿ ಕ್ಯಾರೆಕ್ಟರ್ ಐಸ್ ತುಂಬ ಅಟ್ರಾಕ್ಟಿವ್ ಇದೆ. ಸೊ ಯಾ, ವೆರಿ ಗುಡ್ ಮೂವಿ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸೊ ಲೈಕ್ ಅಂದರೆ ಕ್ಯಾಚಿ ಇದೆ. ಪ್ರತಿಯೊಂದೂ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ವೆರಿ ಗುಡ್. ಇಟ್ಸ್ ವೆರಿ ಕನೆಕ್ಟಿಂಗ್ ಮೂವಿ. ಹೇಳೋ ಥರ ಲೈಕ್ ಎಲ್ಲ ಕಾನ್ಸೆಪ್ಟು ಇದೆ. ಲೈಕ್ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಡೈರೆಕ್ಷನ್ ಆಗಿರ್ಬೋದು, ಅಥವಾ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಖುಷಿ ಆಯಿತು ಆ್ಯಕ್ಚುಲಿ. ಯಾವುದೇ ಥರ ಮಸಾಲೆ ಇಲ್ಲದೇ ಈಗನ್ನ ಫಿಲ್ಮ್ ನೋಡೋದೇ ಕಷ್ಟ. ಬಟ್ ನೆಕ್ಸ್ಟ್ ಲೆವೆಲ್ಲು, ಬರೀ ಕಥೆಲ್ಲೇ ಫಿಲ್ಮ್ ಕಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್, ತುಂಬ ಎಂಜಾಯ್ ಮಾಡಿದ್ವಿ. ಫಸ್ಟು ಉಸಿರು ಹಿಡ್ಕೊಂಡು ಇವಾಗ ಬಿಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಲೆವೆಲ್, ಸುಮ್ಮನೆ ಹೋಗಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಕ್ಯಾರೆಕ್ಟ್ರು ಸೂಪರ್ ಮಾಡಿದ್ರು, ತುಂಬ ಸಖತ್ತಾಗಿದೆ. ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ಬರೀ ಕತೆ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ. ಅದಕ್ಕೆ ಜನಕ್ಕೆ ಏನು ಬೇಕೋ ಏನೋ ಫೈಟು ಅಥವಾ ಐಟಮ್ ಸಾಂಗು ಈ ಥರದ್ದೆಲ್ಲ ಮಸಾಲೆ ಎಲ್ಲ ನಿಜವಾಗ್ಲೂ ಇಲ್ಲ. ತುಂಬ ಇಷ್ಟ ಆಯಿತು. ಮೂವಿ ತುಂಬ ಚೆನ್ನಾಗಿದೆ. ಸೊ ನೀಟಾಗಿ ಹೋಗುತ್ತೆ, ಯಾವುದೇ ಡ್ರಾಮಾ ಜಾಸ್ತಿ ಇಲ್ಲ. ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಆಮೇಲೆ ಕ್ಯಾಮ್ರಾ ವರ್ಕ್ ಇರ್ಬೋದು. ಸೊ ಟೆಕ್ನಿಕಲಿ ಕೂಡ ಇಂಥ ಮೂವಿಗಳನ್ನ ಉಳಿಸ್ಕೋಬೇಕು. ನಾವು ಎಷ್ಟೋ ಸರಿ ಈ ಥರ ಮೂವಿಗಳು ಮಿಸ್ ಮಾಡಿಕೊಂಡು OTT ನೋಡಿದ್ಮೇಲೆ ಅಯ್ಯಯ್ಯೋ ಇದನ್ನ ಸ್ಕ್ರೀನಲ್ಲಿ ನೋಡಬೇಕಾಗಿತ್ತು, ಬಿಗ್ ಸ್ಕ್ರೀನಲ್ಲಿ ಇಲ್ಲಿ ನೋಡ್ತಾ ಇದೀವಲ್ಲ ಅಂತ. ಇವನ್ 2-3 ಮೂವಿ ನನಗೂ ಕೂಡ ಆ ಥರ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಆಮೇಲೆ ರಾಜೇಶ್ ತುಂಬ ಕ್ಲೋಸ್ ನಮಗೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು ಹೇಳಿ, ಕನ್ನಡ ಫಿಲ್ಮ್ಗಳಿಗೆ ಸಪೋರ್ಟ್ ಮಾಡಬೇಕು ಹೇಳಿ, ಇಂಥ ಮೂವಿಗಳನ್ನ ನೋಡಬೇಕು ಅಂತೇಳಿ ದಯವಿಟ್ಟು ಬನ್ನಿ, ಸ್ಕ್ರೀನಲ್ಲಿ ಇಲ್ಲೇ ನೋಡಿ, ಆಮೇಲೆ ರಿಗ್ರೆಟ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಅದ್ಭುತ. ಚಂಡೆ ನಮ್ಮ ಮೂಲ. ಆ್ಯಕ್ಚುಲಿ ಯಕ್ಷಗಾನ ಚಂಡೆ ಕೇಳಿದ್ರೆ ನಮಗೇನೋ ದಮ್ ಅನ್ನುತ್ತೆ, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಅದ್ಭುತ. ಒಂದು ಒಳ್ಳೆಯ ಸಿನಿಮಾ. ಕನ್ನಡಕ್ಕೆ ಈ ಥರ ಸಿನಿಮಾಗಳು ಹೆಚ್ಚೆಚ್ಚು ಬೇಕು. ಗ್ರಾಮೀಣ ಸೊಗಡಿಂದ ಇಟ್ಕೊಂಡು, ಚಂಡೆಯ ಬ್ಯಾಕ್ಗ್ರೌಂಡ್ ಇಟ್ಕೊಂಡು. ಯಾಕಂದರೆ ನಾವೀಗ ಸೌತ್ ಕೆನರಾ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ತೊಗೊಂಡಾಗ ನಮ್ಮ ಕಡೆ ಇದು ಜಾಸ್ತಿ. ಸೊ ರಾಜೇಶ್ ಧ್ರುವ ಅವರು ನಮ್ಮ ಕಡೆಯವರಾಗಿ ಆ ಒಂದು ಬ್ಯಾಕ್ಗ್ರೌಂಡನ್ನ ಇಟ್ಕೊಂಡು, ಸುಖೇಶ್ ಶೆಟ್ಟಿ ಅವರು ಆ ಕಡೆಯವರೇ ಆಗಿ ಒಳ್ಳೆಯ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮಾಡಿದ್ದಾರೆ. ಒಳ್ಳೆ ಅಟೆಂಪ್ಟ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಎಫರ್ಟ್. ಆಮೇಲೆ ಆ ಭಾಗದಲ್ಲೇ ಒಂಥರ ಎಲ್ಲ ಶೂಟಿಂಗ್ ಮಳೆಯಲ್ಲೇ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಭಾಳಷ್ಟು ಎಫರ್ಟ್ ಹಾಕಿರೋದು ಕಾಣಿಸುತ್ತೆ. ಖಂಡಿತವಾಗಿ ಕನ್ನಡ ಫಿಲ್ಮ್ಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಬೇಕು. ನಮ್ಮಂಥವರು ಬಂದು ಹೆಚ್ಚು ನೋಡಬೇಕು. ನೋಡೋಣ, ನಮ್ಮೆಲ್ಲ ಫ್ರೆಂಡ್ಸಿಗೆ ನಾವು ಹೇಳ್ತೀವಿ, ಇನ್ನೂ ಹೆಚ್ಚು ಶೋಗಳು ಸಿಗ್ಬೋದು ಅಂತ ಅನಿಸಿಕೆ ಇದೆ. ನಮ್ಮ ರಾಜೇಶ್ ಧ್ರುವ ನಮ್ಮ ಒಳ್ಳೆ ಫ್ರೆಂಡ್ ಅವ್ರು ನೋಡ್ತಾ ಇದ್ದೀನಿ ನಾನು. ಲಾಸ್ಟ್ 1 ಇಯರಿಂದ ಈ ಫಿಲ್ಮನ್ನು ಸ್ಟಾರ್ಟ್ ಮಾಡಿದಾಗಿಂದನೂ ಜಾಸ್ತಿ ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಥರ ಒಂದು ಔಟ್ಪುಟ್ ಬಂದಿದೆ. ಔಟ್ಪುಟ್ಗೆ ಒಳ್ಳೆಯ ಒಂದು ಸಕ್ಸಸ್ ಸಿಗಲಿ ಅಂತ ನಾನು ಹಾರೈಸ್ತೀನಿ. ವಂಡರ್ಫುಲ್ ಮೂವಿ. ಥ್ಯಾಂಕ್ ಯು ಸೊ ಮಚ್. ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್. ನಮ್ಮ ಬ್ರದರ್ ಗಣಪತಿ ಭಟ್ ಅಂತ ಅವರು ಎಡಿಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಅವ್ರದ್ದು ಒಂದು ಸ್ಟುಡಿಯೋ ಇದೆ. ಸೊ ನನಗೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇದೆ ಅಂತ ಅಂದ್ಕೋತೀನಿ. ಸೊ ಟೆಕ್ನಿಕಲಿ ನಾನು ನೋಡಿದಾಗ ಫೋಟೋಗ್ರಫಿ ಇರ್ಬೋದು, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸಾಂಗ್ಸ್ ನಾನು ನೋಡಿದೆ. ನಮ್ಮ ಮರಾಠಿಯನ್ ಫೇಮಸ್ ಸಿಂಗರ್ ಬಂದು ಹಾಡಿದ್ದಾರೆ. ಸೊ ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಫಿಲ್ಮ್, ವೆರಿ ಸೌಂಡ್. ಎಸ್, ಟೆಕ್ನಿಕಲಿ ವೆರಿ ಸಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಲೆಂಟ್ ಎಫರ್ಟ್. ಎಸ್, ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದರಲ್ಲಿ ಬಂದು ತಾಯಿ ಪಾತ್ರ ಆಗಿರ್ಬೋದು, ಆ್ಯಂಡ್ ದ ವಿಲನ್, ಅಂದರೆ ಇವಾಗಿನ ಫ್ರೆಂಡ್ಶಿಪ್ ಅನ್ನೋದು ಏನು ಅನ್ನೋ ರಿಯಾಲಿಟಿನ ತೋರಿಸಿದ್ದಾರೆ. ಬಿಕಾಸ್ ನಾವಿವಾಗ ಬ್ಲೈಂಡಾಗಿ ಎಲ್ಲರೂ ಫ್ರೆಂಡ್ಸ್ ಅಂತ ಅನ್ಕೋತೀವಿ. ಸೊ ಈಗ ರಿಯಾಲಿಟಿ ಫ್ರೆಂಡ್ಸ್ ಯಾರು, ನಮ್ಮವ್ರು ಯಾರು ಅನ್ನೋ ಪ್ರತಿಯೊಂದು ಸಂಬಂಧನೂ ನೀಟಾಗಿ ತೋರಿಸಿದ್ದಾರೆ. ಆ್ಯಂಡ್ ತಾಯಿ ಮಗನ ಬಗ್ಗೆ ಆಗಲಿ, ಆ್ಯಂಡ್ ಛಾಯಾಗ್ರಹಣ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಜೇಶ್ ಅವ್ರ ಆ್ಯಕ್ಟಿಂಗ್ ಆ್ಯಸ್ ಎ ಪೀಟರ್, ಇಟ್ಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ. ಇವರು ಇಂಥದ್ದೇ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ಮಾಡಲಿ. ಆಲ್ ದ ವೆರಿ ಬೆಸ್ಟ್. ಫೀಮೇಲ್ ಕ್ಯಾರೆಕ್ಟರ್, ಸಾರಿ ಐ ಫಾರ್ಗಾಟ್, ನಾನು ಹೇಳೋದು ಮರ್ತದೆ. ರಾಧಾ ಅವ್ರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಐ ಮೀನ್ ಸೈಲೆಂಟ್ ಆಗಿರ್ತಾರೆ. ಆ್ಯಂಡ್ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಜನನೇ ಬಂದು ನೋಡಬೇಕು. ಆಮೇಲೆ ಮೀರಾ ಕ್ಯಾರೆಕ್ಟರ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಬಬ್ಲಿ ಆಗಿದೆ. ಶಿ ಲುಕ್ಸ್ ವೆರಿ ಪ್ರಿಟಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಈಗಷ್ಟೇ ಪೀಟರ್ ಅನ್ನೋ ಒಂದು ಸಿನಿಮಾ ನೋಡಿದೆ. ಮೊದಲನೇದಾಗಿ ಎಲ್ಲ ಕಂಟೆಂಟ್ ಇದೆ ಇದರಲ್ಲಿ. ಆಮೇಲೆ ಆಡಿಯನ್ಸ್ ರೀತಿ ಹೇಳಬೇಕು ಅಂತಂದರೆ ಪೈಸಾ ವಸೂಲ್ ಸಿನಿಮಾ. ಬನ್ನಿ, ಥಿಯೇಟ್ರಿಗೆ ಬನ್ನಿ. ಆಲ್ ದ ಬೆಸ್ಟ್ ಪೀಟರ್. ಡೈರೆಕ್ಷನ್ ಅಂತ ಬಂದಾಗ ಆ್ಯಸ್ ಎ ಆ್ಯಕ್ಟರ್ ನಾನು ನೋಡಿದಾಗ ಒಂದೊಂದು ಕತೆ ಹೆಣೆದಿರೋ ರೀತಿ ನನಗೆ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಸಿನಿಮಾಟೋಗ್ರಫಿ ಇಷ್ಟ ಆಯಿತು ನನಗೆ. ಆಮೇಲೆ ಲೈಟಿಂಗ್ ಅಂತೂ ಅಮೇಝಿಂಗ್, ಸೂಪರ್ ಆಗಿದೆ. ಆಮೇಲೆ ಎಲ್ಲ ಆ್ಯಕ್ಟರ್ಸು ಎಲ್ಲ ಆ್ಯಕ್ಟಿಂಗಲ್ಲಿ ತಿಂದಾಕಿದ್ದಾರೆ. ಆಮೇಲೆ ಒಂದೇ ಬೇಸಿಸ್ ಮೇಲೆ ಈ ಕತೆ ಹೋಗಲ್ಲ. ಅಂದರೆ ಆಲ್ಮೋಸ್ಟ್ ಎಲ್ಲ ಪಾತ್ರಧಾರಿಗೂ ಅವ್ರವರು ಶ್ರಮ ವಹಿಸಿದ್ದಾರೆ. ಸೊ ಕತೆನೇ ಹೀರೋ ಆಗಿದ್ದರಿಂದ ಖುಷಿಯಾಗಿದೆ ನೋಡೋಕ್ಕೆ. ನನಗೆ ಓವರ್ ಆಲ್ ಕತೆನೇ ಇಷ್ಟ ಆಯಿತು.
ಡೈರೆಕ್ಷನ್ ಅದೇ ಆಲ್ಮೋಸ್ಟ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದಾಗ ಅವರು ಎಲ್ಲರನ್ನೂ ಸಂಭಾಳಿಸಿ ಒಂದು ಕಥೆನೇ ಹೀರೋ ಮಾಡಿದಾರಲ್ಲ. ಸೊ ಆಬ್ವಿಯಸ್ಲಿ ನಿಮಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಕತೆ ನಿಮಗೆ ಪ್ರತಿಯೊಂದು ಫ್ರೇಮಲ್ಲೂ ಕೆಲಸ ಗೊತ್ತಾಗುತ್ತೆ. ಆಮೇಲೆ ಒಂದು ಪಾತ್ರ 2 ಪಾತ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅವರು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆದರೆ ಓವರಾಲ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದಾಗ ಡೈರೆಕ್ಟರ್ ತೆಗ್ಸಿರೋ ರೀತಿ, ಸೊ ಓಕೆ ಅಲ್ಲೇ ಅವರು ವರ್ಕ್ ಗೊತ್ತಾಗುತ್ತೆ. ಒನ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡುವಂಥ ಸಿನಿಮಾ. ಸೊ ಎಲ್ಲರೂ ಯಾರು ನೋಡ್ತಾ ಇದ್ದೀರಾ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ. ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದೆ. ರಾಜೇಶ್ ಧ್ರುವ ಮತ್ತು ಸುಕೇಶ್ ಇಬ್ಬರು ಪರಿಚಿತರೆ, ಸಿನಿಮಾದಿಂದ ಸೀರಿಯಲ್ಗಳಿಂದ ಪರಿಚಿತರು. ರಾಜೇಶ್ ಧ್ರುವ ಒಳ್ಳೆ ಟ್ಯಾಲೆಂಟು. ಸೊ ಒಳ್ಳೆ 2 ಟ್ಯಾಲೆಂಟ್ಗಳು ಸೇರ್ಕೊಂಡು ಸಿನಿಮಾ ಮಾಡಿರೋದ್ರಿಂದ ನಿರೀಕ್ಷೆ ಜಾಸ್ತಿನೇ ಇತ್ತು. ನಿರೀಕ್ಷೆಗೆ ತಕ್ಕಾಗೆ ಸಿನಿಮಾ ಮೂಡಿ ಬಂದಿದೆ. ಆ್ಯಂಡ್ ಒಂದು ಮಲಯಾಳಂ ಫ್ಲೇವರ್ ಇರೋವಂಥ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನೋಡಿದ ಖುಷಿ ಸಿಕ್ತು ನನಗೆ. ಓವರಾಲ್ ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಕೊನೆ ತನಕ ಸಿನಿಮಾ ಕಾದು ಕೂರಿಸುತ್ತೆ. ಪ್ರತಿ ಪಾಯಿಂಟ್ಗಳು ಅಂದರೆ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಅಥವಾ ಕ್ಯಾಮ್ರಾ ವರ್ಕ್ ಆಗಲಿ, ಪ್ರತಿಯೊಂದು ಚೆನ್ನಾಗಿ ಮೂಡಿ ಬಂದಿದೆ. ಓವರಾಲ್ ತುಂಬ ಪ್ರಾಮಿಸಿಂಗ್ ಅನ್ನಿಸ್ತು ಸಿನಿಮಾ. ಜನ ಜಾಸ್ತಿ ಬಂದು ನೋಡಬೇಕು, ಆಗಲೇ ಇಂಥ ಸಿನಿಮಾಗಳು ಗೆಲ್ಲಕ್ಕೆ ಸಾಧ್ಯ. ಖುಷಿ ಆಯಿತು ಒಂದು ಸಿನಿಮಾ ನೋಡಿ. ನನ್ನ ಟೈಮ್ ವರ್ತ್ ಅನ್ನಿಸ್ತು ಮೇಜರಾಗಿ. ವೇಸ್ಟ್ ಮಾಡಿದೆ ಟೈಮನ್ನು ಅಂತೇಳಿ ಅನಿಸಿಲ್ಲ. ಥ್ಯಾಂಕ್ ಯು. ಇಲ್ಲ, ಓವರಾಲ್ ಎಲ್ಲ ಲೊಕೇಶನ್ಗಳು ತುಂಬ ಪಾಸಿಟಿವ್ ಆಗಿ ಸಿನಿಮಾಗೆ ಪೂರಕವಾಗಿ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಕೂಡ ಅದೇ ಥರ ಬಂದಿದೆ. ಚಂಡೆವಾದನನ್ನು ತುಂಬ ಪಾಸಿಟಿವ್ ಆಗಿ ಬಳಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಕೆಲವೊಂದು ಕ್ವಶನ್ಗಳಿದೆ ನನಗೆ ಸಿನಿಮಾದ ವಿಷಯವಾಗಿ. ಅದನ್ನು ಬೇಕಾದ್ರೆ ತಂಡದ ಜೊತೆ ಚರ್ಚೆ ಮಾಡ್ತೀನಿ. ಯಾಕಂದರೆ ಆ ಥರದ ಕ್ವಶನ್ಗಳು ಮೂಡಿ ಬರಬೇಕು, ಆಗಲೇ ಸಿನಿಮಾದ ಬಗ್ಗೆ ನಾವು ಅಟ್ಲೀಸ್ಟ್ ಚರ್ಚೆಗಳು ನಡೆಯುತ್ತೆ. ಎಲ್ಲವೂ ಓಕೆ ಅಥವಾ ಸೂಪರ್ ಹಿಟ್ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಕೆಲವೊಂದು ಕ್ವಶನ್ಗಳು ಬರಬೇಕು, ಮತ್ತೆ ನೋಡೋಂಗಾಗಬೇಕು. ಆ ಥರದ ವಿಷಯಗಳ ಚರ್ಚೆ ಆದರೆ ಸಿನಿಮಾಗೆ ಪಾಸಿಟಿವ್ ಅಂತೇಳಿ ಅಂದ್ಕೊಳ್ತೀನಿ ನಾನು.